ಚೆನ್ನಾಗಿದೆ. ಏನಂದ್ರೆ ಸ್ವಿಟ್ಜರ್ಲೆಂಡ್ ತುಂಬ ಚೆನ್ನಾಗಿ ಬಂದಿದೆ. ಗಂಡ ಹೆಂಡತಿ ಅದರಲ್ಲಿ ಕಪ್ಪಲ್ಸ್ ಆಗಿದ್ರೆ ಇಲ್ಲ ಗಂಡ ಹೆಂಡತಿ ಆಗಿದ್ದಾರೆ, ಚೆನ್ನಾಗಿ ಬಂದಿದ್ದಾರೆ. ಮತ್ತು ಅವರು ಸ್ವಿಟ್ಜರ್ಲೆಂಡ್ ಇನ್ನೂ ಚೆನ್ನಾಗಿದೆ, ಹಾಡು ಚೆನ್ನಾಗಿದೆ, ಮಾರಲ್ ಚೆನ್ನಾಗಿದೆ, ಎರಡೂ ಚೆನ್ನಾಗಿದೆ. ಅದರಲ್ಲಿ ರಮ್ಯ ಅವರು ಮಾಡಿದ್ದಾರೆ, ಇವರು ಕಂಪೇರ್ ಮಾಡಿದ್ರೆ ಇವರು ಅದರಲ್ಲಿ 100 ಕೊಡ್ಬೋದು, ಇವರು ಒಂದು 80 ಕೊಡ್ಬೋದು. ನನಗೆ ಅವರು ಡ್ರೆಸ್ಸಸ್ ಇಷ್ಟ ಆಯಿತು, ಕಿಟ್ಟಿಯ ಡ್ರೆಸ್ಸಸ್ ಇಷ್ಟ ಆಯಿತು. ಮತ್ತು ಅಟ್ಮಾಸ್ಫಿಯರ್ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಶ್ರೀನರ ಕಿಟ್ಟಿ ಅವರು. ಒಳ್ಳೆ ಲೊಕೇಶನ್ ನೋಡೋಕೆ ತುಂಬ ಇಷ್ಟ ಆಗುತ್ತೆ. ಚೆನ್ನಾಗಿದೆ ಮೂವಿ, ಏನು ಒಳ್ಳೆ ಮೂವಿ. ಜನ ಬಂದು ನೋಡಿ, ಥಿಯೇಟ್ರಲ್ಲೇ ನೋಡಿ, ಚೆನ್ನಾಗಿರೋ ಮೂವಿನ ಬಂದು ನೋಡ್ಬೋದು. ಚೆನ್ನಾಗಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟ್ ಸ್ವಿಟ್ಜರ್ಲ್ಯಾಂಡ್ ಹೋಗಿ ಬಂದಷ್ಟೇ ತುಂಬ ಖುಷಿ ಆಗ್ತಾ ಇದೆ. ಏನಂದರೆ ಬೆಂಗಳೂರು ನೋಡಿ ನೋಡಿ ಒಂದು ಹೊಸ ಏನಂತಾರೆ ನಮ್ಮ ಸತ್ಯ ಹೆಗಡೆ ಸರ್ ಕ್ಯಾಮ್ರಾಮನ್ ಅಂತ ಅದ್ಭುತವಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತದೆ. ದಯವಿಟ್ಟು ಅವಾಗ ಪ್ರೇಮ ಲೋಕ ನೋಡಿದೆ, ಈಗ ಪ್ರೇಮಿಗಳ ಹೊಸ ಲೋಕನೇ ನೋಡ್ಬೋದು. ತುಂಬ ಚೆನ್ನಾಗಿದೆ. ನಾಗಶೇಖರ್ ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ದಯವಿಟ್ಟು ಸಿನಿಮಾ ನೋಡಿ ಎಲ್ಲ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಅದು ಸಿನಿಮಾದಲ್ಲಿ ಫೋಟೋಗ್ರಫಿನೇ ತುಂಬ ಅದ್ಭುತವಾಗಿದೆ ಮೇಡಮ್. ಇಡೀ ಬೆಂಗಳೂರು ನೋಡಿ ನೋಡಿ ನಾವು ಈಗ ಸ್ವಿಟ್ಜರ್ಲ್ಯಾಂಡ್ ಹೋಗಿ ಬಂದಷ್ಟೇ ತುಂಬ ಸಂತೋಷ ಆಯ್ತು. ಎಲ್ಲ ಕಲಾವಿದರ ಜೊತೆ ನಾವು ಹೋಗಿ ಬಂದ್ವೇನೋ. ತುಂಬ ಚೆನ್ನಾಗಿ ಹಿಡಿದಿದ್ರು ಎಲ್ಲ ಸೀನ್ ಬೈ ತುಂಬ ಅದ್ಭುತವಾಗಿದೆ. ಅದೆಲ್ಲ ರಂಗಾಯಣ ರಘು ಇರ್ಬೋದು, ಸಂಪತ್ ಸಾರ್ ಇರ್ಬೋದು, ಆರ್ಟಿಸ್ಟ್ ಅಂತೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸಾಧು ಕೋಕಿಲ ಪಾತ್ರ ಇರ್ಬೋದು, ಎಲ್ಲರೂ ಅವ್ರವ್ರದೇ ಪಾತ್ರಕ್ಕೆ ಒಂದೊಂದು ವ್ಯಾಲ್ಯೂ ಇದೆ. ತುಂಬ ಚೆನ್ನಾಗಿದೆ. ಖಂಡಿತ ಸಿನಿಮಾ ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಸಿನಿಮಾ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಎಷ್ಟು ಹೇಳೋದಕ್ಕೂ ಸಾಧ್ಯ ಇಲ್ಲ, ಅಷ್ಟು ತುಂಬ ಚೆನ್ನಾಗಿದೆ. ಯಾಕೆಂದರೆ ಸಿನಿಮಾ ಪಾರ್ಟ್ 1 ಪಾರ್ಟ್ 2 ಅಲ್ಲ ಇದು. ಸಂಜು ಮತ್ತು ಗೀತಾ ಫಸ್ಟ್ ಬಂದಿದೆ, ಬೇರೆ ಇದೆ ಸ್ಟೋರಿ. ಬಟ್ ಇದೇ ಸ್ಟೋರಿ ಬೇರೆ ಇದೆ. ಆದರೆ ಇದರಲ್ಲಿ ಮಗ್ಗಗಳ ಬಗ್ಗೆ, ನೇಕಾರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಮತ್ತು ಸ್ವಿಟ್ಜರ್ಲ್ಯಾಂಡು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ನಾವು ನೋಡೋಕ್ಕಾಗ್ತೀವೋ ಇಲ್ವೋ, ಸಣ್ಣವ್ರು ನೋಡೋಕ್ಕಾಗ್ತಿದ್ದೋ ಇಲ್ವೋ, ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸರ್, ಅದ್ಭುತವಾಗಿ. ಅದಾದ ನಂತರ ಈ ಹೆಣ್ಮಕ್ಳಿಗೆ ಯಾವ ರೀತಿ ಒಂದು ಫೋನ್ ಕಾಲ್ಸು ಏನು ಅನುಮಾನ ಅವೆಲ್ಲವೂ ಗಂಡು ಮಕ್ಕಳು ಕೂಡ ಜೀವ ಕೊಡಬಲ್ಲರು ಅನ್ನೋ ಒಂದು ಒರಿಜಿನಲ್ ಪ್ರೀತಿ ಕೂಡ ಲಾಸ್ಟಲ್ಲಿ ತೋರಿಸಿದ್ದಾರೆ. ಕಣ್ಣಲ್ಲಿ ನೀರು ಬರುತ್ತೆ ಆ ಲಾಸ್ಟ್ ಸೀನು. ಬಟ್ ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ನೋಡುವಂತಹ ಸಿನಿಮಾ. ಖಂಡಿತ ಎಲ್ಲರೂ ಬಂದು ಅದ್ಭುತವಾಗಿದೆ ಸಿನಿಮಾ, ಬಂದು ನೋಡಿ. 100 ಡೇಸ್ ಗ್ಯಾರಂಟಿ ಅಂತ ನನ್ನ ಅನಿಸಿಕೆ. ಖಂಡಿತ 100 ಡೇಸ್ ಆಗೇ ಆಗುತ್ತೆ ಈ ಸಿನಿಮಾದಲ್ಲಿ. ನನಗೆ ಇಷ್ಟ ಆಗಿದ್ದು ಅಂದರೆ ಯಾವುದು ಹೇಳೋಕ್ಕಾಗಲ್ಲ, ಎಯಿಂದ ಹಿಡಿದು Z ವರೆಗೂ ತುಂಬ ಇಷ್ಟ ಆಗಿದೆ. ತುಂಬ ಚೆನ್ನಾಗಿದೆ.